ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಪ್ರಕೃತಿಯ ಸಮತೋಲನವನ್ನ ಕಾಯ್ದುಕೊಳ್ಳಲು ಸಸಿಗಳನ್ನ ನೆಡುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಕರೆ ನೀಡಿದರು. ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಅರಣ್ಯ ಇಲಾಖೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನ ಸಸಿ ನೆಟ್ಟು ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ಪ್ರಾಣಿ ಪಕ್ಷಿಗಳಿಗೆ ಅದರದ್ದೇ ಆದ ಮೌಲ್ಯ ಇದೆ. ಮನುಷ್ಯನಿಗೆ ಭೂಮಿಯ ಮೇಲೆ ಬದುಕಲು ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಇದೆ. ಹಾಗಾಗಿ ಯಾರೂ ಪರಿಸರವನ್ನ ನಾಶ ಮಾಡಬಾರದು, ಬದಲಾಗಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಜಾಗೃತಿ ಮೂಡಿಸಿದರು. ಪ್ರಕೃತಿ ನಮಗೆ ಉಚಿತವಾಗಿ ಉಸಿರಾಡಲು ಗಾಳಿ, ಕುಡಿಯಲು ನೀರು ಹಾಗೂ ಬದುಕಲು ಭೂಮಿಯನ್ನ ನೀಡಿದೆ. ಆದರೆ ಮನುಷ್ಯ ಪ್ರಕೃತಿಗೆ ಪ್ರತಿಯಾಗಿ ಕೇವಲ ಮಾಲಿನ್ಯವನ್ನ ಮಾತ್ರ ನೀಡುತ್ತಿದ್ದಾನೆ. ಈ ಭೂಮಿ ಕೇವಲ ಮನುಷ್ಯನ ಸ್ವತ್ತಲ್ಲ, ಗಿಡ, ಮರ, ಪ್ರಾಣಿ ಪಕ್ಷಿಗಳಿಗೂ ಇಲ್ಲಿ ಸಮಾನ ಪಾಲಿದೆ. ಪ್ರಕೃತಿಯ ಋಣ ತೀರಿಸಲು ನಾವೆಲ್ಲ ಕೈ ಜೋಡಿಸಬೇಕಿದೆ ಎಂದರು. ಕಾರ್ಯಕ್ರಮದ ಮುಖ್ಯ ನಾವು ತಿಳಿದಂಗೆ ಬರೀ ಈ ಗಿಡ, ಮರ, ಫ್ರೂಟ್ ಟ್ರೀಸ್, ಫ್ಲವರ್ ಪ್ಲಾಂಟ್ಸ್ ಅದಕ್ಕಷ್ಟೇ ಸೀಮಿತ ಅಲ್ಲ. ಇದು ಬಿಟ್ಟು ಇದ್ರ ಜೊತೆಗೆ ನಾವು ಪಕ್ಷಿಗಳು, ಪ್ರಾಣಿಗಳು ಅದು ಕೂಡ ಒಂದು ಎನ್ವೈರನ್ಮೆಂಟ್ ಅಂದೇ ಪಾರ್ಟ್ ಆಗತ್ತೆ. ಅವು ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ, ಹಿಂದೆ ಒಂದು ಬ್ಯಾಕ್ ಹಿಸ್ಟ್ರಿಗೆ ಹೋದ್ರೆ ಸುಮಾರು 1958 ಮತ್ತು 1960 ಈ ಮಧ್ಯದಲ್ಲಿ ಚೈನಾದಲ್ಲಿ ಈ ಗುಬ್ಬಿ ಪಕ್ಷಿ ಆ ಗ್ರೇನ್ಸ್ ಅನ್ನ ಬಂದ್ ತಿಂತಾ ಇತ್ತು ಅಂತ ಚೈನಾ ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದ್ರೆ, ಎಲ್ಲ ಈ ಗುಬ್ಬಿಗಳಿಗೆ ಸೈಜ್ ಹಾಕ್ಬೇಕು ಅಂತ. 2 ವರ್ಷದಲ್ಲಿ ಅವರು ಎಲ್ಲ ಗುಬ್ಬಿಗಳನ್ನ ಸ್ಪೆಷಲ್ ಪ್ರಾಜೆಕ್ಟ್ ಮಾಡಿ ಸೈಜ್ ಹಾಕಿದ್ರು. ಕಾರಣ ಏನಾಯ್ತು ನಂತರ ಅಂದ್ರೆ, 1960 ಮತ್ತು ಅವಾಗಲೇ ಈ ಎಲ್ಲ ಎಷ್ಟು ಕ್ರಾಪ್ಸ್ ಇತ್ತಲ್ಲ, ಬೆಳೆಯುವಂಥದ್ದು ಕ್ರಾಪ್ಸ್ ಗಳನ್ನ, ಅವೆಲ್ಲ ಹಾಳಾಗ್ಲಿಕ್ಕೆ ಶುರು ಆಯ್ತು. ಆಮೇಲೆ ಎಲ್ಲ ಸೈಂಟಿಸ್ಟ್ ಗಳನ್ನು ಅದನ್ನ ಮತ್ತೆ ಪುನಃ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಈಗ ಯಾಕೆ ಈಗ ಹಾಳಾಗ್ತಾ ಇದ್ದಾವೆ. ಆವಾಗ ಗೊತ್ತಾಯ್ತು, ಈ ಗುಬ್ಬಿ ಬರೀ ಅದು ಗ್ರೇನ್ಸ್ ಮಾತ್ರ ತಿಂತಿರ್ಲಿಲ್ಲ, ಆ ಕ್ರಾಪ್ಸ್ ಗೆ ಬರುವಂತ ಇನ್ಸೆಕ್ಟ್ಸ್ ಗಳನ್ನ ಆ ಗುಬ್ಬಿ ತಿಂತಿತ್ತು. ಈಗ ಅದು ಗುಬ್ಬಿ ಎಲ್ಲ ಇನ್ಸೆಕ್ಟ್ಸ್ ತಿನ್ಕೊಂಡು ಕ್ರಾಪ್ಸ್ ಎಲ್ಲ ಹಾಳಾಗ್ತಾ ಉಂಟು. ಆಮೇಲೆ ಸೋವಿಯತ್ ಯೂನಿಯನ್ ಇಂದ ಗುಬ್ಬಿ ಪಕ್ಷಿಗಳನ್ನ ಮತ್ತು ಸ್ವಲ್ಪ ಸಾಕಷ್ಟು ಸಂಖ್ಯೆಯಲ್ಲಿ ತರಿಸಿ ಅದನ್ನ ಮತ್ತು ಪುನಃ ಸಿಸ್ಟಮ್ದಲ್ಲಿ ತಂದು, ಸೊ ಎಷ್ಟು ಪ್ರತಿ ಪ್ರಾಣಿ, ಪ್ರತಿ ಲಿವಿಂಗ್ ಥಿಂಗ್ ಅದಕ್ಕೆ ಅದರದೇ ಮೌಲ್ಯ ಉಂಟು. ನಾವು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಪೂರ್ತಿ ನಮ್ಮ ದೇಶದಲ್ಲಿ ನಾಯಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಅದ್ರ ಮೇಲೆ ಮತ್ತೆ ವಿಚಾರ ಬಂತು, ಯಾಕೆ ನಾಯಿಗಳ ಸಂಖ್ಯೆ ಇಷ್ಟು ಜಾಸ್ತಿ ಹೇಗಾಯ್ತು ಅಂತ. ಹಿಂದೆ ಏನಿತ್ತು ಅಂದ್ರೆ, ಯಾವ್ದಾದ್ರೆ ಪ್ರಾಣಿ ಸಾಯ್ತು ಅಥವಾ ಏನಾದ್ರೆ ಸತ್ತು ಅಂದ್ರೆ ಅದಕ್ಕೆ ವಲ್ಚರ್ ಅಂತ ಒಂದು ಬರ್ಡ್ ಅದು ಸಿಗ್ನಲ್ ಮಾಡಿ ಅದು ಬರ್ತಿತ್ತು. ಅದು ಬಂದು ಅವೆಲ್ಲ ವಲ್ಚರ್ಸ್ ಅದನ್ನ ಡೆಡ್ ಬಾಡೀಸ್ ಅನ್ನ ಪೂರ್ತಿ ಆಲ್ಮೋಸ್ಟ್ ಮುಗಿಸ್ತಿದ್ವು. ಅವು ವಲ್ಚರ್ಸ್ ಗೆ ಎನ್ವೈರನ್ಮೆಂಟ್ ಸ್ವಲ್ಪ ಡಿಫರೆನ್ಸ್ ಆಗಿ ವಲ್ಚರ್ಸ್ ಎಲ್ಲ ಸಂಖ್ಯೆ ಕಡಿಮೆ ಆಗೋಯ್ತು. ಈಗ ಏನಾದ್ರೆ ಸತ್ತು ಬಿದ್ದಿದ್ರೆ ಅದನ್ನ ತಿನ್ಬೇಕು ಅಂದ್ರೆ ನಾಯಿನೇ, ಅದಕ್ಕೆ ನಾಯಿ ಸಂಖ್ಯೆ ಜಾಸ್ತಿ ಆಗೋಗಿದೆ ಅಂತ ಒಂದು ಇತ್ತೀಚೆಗೆ ಒಂದು ರಿಸರ್ಚ್ ದಲ್ಲಿ ಕಂಡು ಬಂತು. ಸೊ ಏನದೆ, ನಮ್ಮ ಇಕೋ ಸಿಸ್ಟಮ್ ದಲ್ಲಿ ಎವ್ರಿಥಿಂಗ್ ಗೆ ಒಂದಕ್ಕೆ ಚೇನ್ ಉಂಟು. ನಾವು ಗುಬ್ಬಿ ಉಂಟು ಅಂತ ಅದನ್ನ ಅಂಡರ್ ಎಸ್ಟಿಮೇಟ್ ಬೇಕಾಗಿಲ್ಲ, ಇದು ಸುಮ್ಮನೆ ವೇಸ್ಟ್ ಅಂತ ಹೇಳಕ್ಕೆ ಬರುವುದಿಲ್ಲ. ಅದರದ್ದು ಮಹತ್ವ ಮತ್ತೆ ಈ ತರ. ಸೊ
ಇದ್ರ ಬಗ್ಗೆ ನಾವು ಎಲ್ಲರೂ ತಿಳ್ಕೊಂಡು ಈ ಪರಿಸರವನ್ನು ನಾವು ಎಷ್ಟು ಉಳಿಸ್ತೀವೋ ನಮ್ಗೆ ಮತ್ತು ಮುಂದೆ ಬರುವ ಜನರೇಷನ್ಸ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ, ಈ ಟ್ರೀ ಪಾರ್ಕ್ ಅನ್ನ ಏನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ನೀವೇನು ಕಾರ್ಯಕ್ರಮ ಇದು ಶುರು ಮಾಡಿದಿರಿ, ಬಹಳ ಚೆಂದಾಗಿ ಉಂಟು. ಆದಷ್ಟು ಬೇಗ ತಾವು ಹೇಳ್ದಂಗೆ 3-4 ತಿಂಗಳ 5 ತಿಂಗಳ ಓಪನ್ ಟು ಪಬ್ಲಿಕ್ ಮಾಡಿ ಜನರಿಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜು ಬರುತ್ತೆ ಮತ್ತು ಸ್ವಲ್ಪ ಮೈಂಡು ಚೇಂಜ್ ಆಗತ್ತೆ. ನಾವು ಬರೀ ಕಾಂಕ್ರೀಟ್ ಜಂಗಲ್ದಲ್ಲಿ ಇದ್ರೆ ನಮ್ಮ ಮೈಂಡ್ ಗ್ರೋ ಆಗಲ್ಲ. ಇವಾಗ ಪರಿಸರ ಮಧ್ಯದಲ್ಲಿ ಬಂದವಾಗನೇ ಮೈಂಡ್ ಗ್ರೋ ಆಗತ್ತೆ. ಅದಕ್ಕೆ ನಮ್ ಕಾರವಾರದಿಂದ ನಾನು ಬರ್ತೀನಿ, ರವೀಂದ್ರನಾಥ್ ಟಾಗೋರ್ ಅವರು ಎಲ್ಲ ಪೋಯಂಗಳನ್ನ ಸಮುದ್ರ ಹತ್ರ ಅಲ್ಲಿ ಕೂತ್ಕೊಂಡು ಅಲ್ಲಿ ಬರಿತಿದ್ರು. ಅವರು ಅಲ್ಲೇ ಥಾಟ್ಸ್ ಬರ್ತದೆ. ಹೀಗೆ ನಾವು ಕೂತ್ಕೊಂಡ್ರೆ ಅದು ಅಷ್ಟಕ್ಕಷ್ಟೇ. ನ್ಯೂ ಥಾಟ್ಸ್, ನ್ಯಾಚುರಲ್ ಥಾಟ್ಸ್, ಬ್ಯೂಟಿಫುಲ್ ಥಾಟ್ಸ್ ಬರ್ಬೇಕಂದ್ರೆ ಬ್ಯೂಟಿಫುಲ್ ಪ್ಲೇಸ್ ಇರಬೇಕು. ಸೊ ಇದನ್ನ ನೀವು ಏನ್ ಮಾಡಿದಿರಿ, ತುಂಬಾ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತಾ ನಂದೆರಡು ಮಾತು ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಎಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ, ಮನುಷ್ಯ ಭೂಮಿಗೆ ಬರುವ ಮೊದಲು ತಾಯಿಯ ಗರ್ಭದಲ್ಲಿ ಹೇಗೆ ಭದ್ರವಾಗಿ ಇರುತ್ತಾನೋ ಹಾಗೆ ಭೂಮಿಯ ಮೇಲೆ ಬಂದ ಬಳಿಕ ಪರಿಸರದ ಮಡಿಲಿನಲ್ಲಿ ಸುರಕ್ಷಿತವಾಗಿ ಬೆಳೆಯುತ್ತಾನೆ. ಭೂಮಿಯ ಮೇಲಿನ ಪರಿಸರವನ್ನ ನಾವು ಎಷ್ಟು ಸಂರಕ್ಷಿಸುತ್ತೀವೋ ಅಷ್ಟು ಪರಿಸರ ನಮ್ಮನ್ನ ಯಾವಾಗಲೂ ಸಂರಕ್ಷಿಸುತ್ತದೆ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸುವ ಹೊಣೆ ಪ್ರತಿಯೊಬ್ಬರದ್ದಾಗಿದೆ ಎಂದರು. ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಲಕ್ಷಾಂತರ ಸಸಿಗಳನ್ನ ನೆಡಲಾಗುತ್ತದೆ. ಆದರೆ ಅದರಲ್ಲಿ ಎಷ್ಟು ಗಿಡಗಳು ಮರವಾಗಿ ಬೆಳೆಯುತ್ತಿವೆ ಎಂಬುದನ್ನ ನಾವು ಅವಲೋಕಿಸಬೇಕಾಗಿದೆ. ಕೇವಲ ಸಸಿ ನೆಟ್ಟು ಫೋಟೋ ತೆಗೆಸಿಕೊಳ್ಳುವುದಕ್ಕಿಂತ ನೆಟ್ಟ ಒಂದು ಸಸಿಯನ್ನ ಹೆತ್ತ ಮಗುವಿನಂತೆ ಪೋಷಿಸಿ ಮರವಾಗಿಸಿದರೆ ಮಾತ್ರ ಇಂತಹ ದಿನಾಚರಣೆಗಳಿಗೆ ನಿಜವಾದ ಅರ್ಥ ಸಿಗುತ್ತದೆ ಎಂದರು. ವಿಶ್ವ ಪರಿಸರ ದಿನಾಚರಣೆ ಕುರಿತು ಅಧ್ಯಕ್ಷರು ಮತ್ತು ಅತಿಥಿಗಳಾಗಿರ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರು ಸಹ ಸವಿವರವಾದ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ನಾವು ಜನಿಸಕ್ಕಿಂತ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ ಪ್ರೊಟೆಕ್ಟಿವ್ ಆಗಿ ಹೇಗಿರ್ತೀವೋ ನಾವು ಜನಿಸಿದ ನಂತರ ಪರಿಸರದ ಮಡಲಿನಲ್ಲಿ ಬೆಳಿಬೇಕಾಗ್ತದೆ. ಜನ್ಮ ನೀಡಿದ ತಾಯಿ ನಮಗೆ ಹೇಗೆ ಜೋಪಾನ ಮಾಡ್ತಾಳೋ ಹಾಗೆ ನಾವು ಭೂಮಿಗೆ ಜನ ಆದ ನಂತರ ಪರಿಸರ ನಮಗೆ ಆ ರೀತಿಯಾದಂತ ಒಂದು ಪ್ರೊಟೆಕ್ಟ್ ಅನ್ನ ಕೊಡ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಮಗೆ ಯಾವ ರೀತಿ ಜೋಪಾನವಾಗಿ ಕಾಪಾಡ್ತಿದೀವಿ ಪರಿಸರ, ಆ ಪರಿಸರವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕೇವಲ ಅಧಿಕಾರಿ ವರ್ಗಗಳದಲ್ಲ, ಎಲ್ಲಾ ಸಾರ್ವಜನಿಕರದು ಸಹ ಒಂದು ಹೊಣೆಯಾಗಿದೆ. ಆ ಕರ್ತವ್ಯವನ್ನ ನಾವೆಲ್ಲರೂ ಮಾಡಲೇಬೇಕೆನ್ನುವ ಒಂದು ಪಣ ತೊಟ್ಟು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ವಿಶ್ವ ಪರಿಸರದ ಒಂದು ಹೊಣೆ, ಅದನ್ನ ನಿರ್ಮಿಸುವಂತಹ, ಅದನ್ನು ಕಾಪಾಡಿಕೊಳ್ಳುವಂತ ಹೊಣೆ ಪ್ರತಿಯೊಬ್ಬ ಸಾರ್ವಜನಿಕರಾಗಿರುವುದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಈ ಎಲ್ಲೇ ಇರ್ತಕ್ಕಂಥ ಮರ ಅದು ನಮ್ಮ ಮರ, ಅದು ನಮ್ಗೆ ರಕ್ಷಣೆ ನೀಡ್ತಾ ಇದೆ, ಅದನ್ನು ಉಳಿಸ್ಕೊಳ್ಬೇಕು, ನಾವು ಪರಿಸರವನ್ನ ಹಾಳು ಮಾಡಬಾರದು ಅನ್ನುವ ಒಂದು ಧ್ಯೇಯವನ್ನ ಇಟ್ಕೊಂಡು ಪ್ರತಿದಿನ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಹಿತ ಪರಿಸರದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಈ ಮುದ್ದೇಬಿಹಾಳ ವಿಶೇಷವಾಗಿ ಬಯಲುಸೀಮೆ ಪ್ರದೇಶಗಳು, ಉತ್ತರ ಕರ್ನಾಟಕ ಅಂತ ನಾವು ಹೆಸರು ಕೇಳಿದ ತಕ್ಷಣ ಅಲ್ಲೆಲ್ಲ ಬಯಲು ಸೀಮೆಗಳು, ಅಲ್ಲಿ ಯಾವುದೇ ರೀತಿಯಂತ ಮರಗಳ ಇರೋದಿಲ್ಲ. ನಮ್ಗೆ ಕಣ್ಣಿಗೆ ಸುಂದರವಾದ ನೋಟವನ್ನ ಕಾಣಬೇಕಾದ್ರೆ ನಾವು ಪಶ್ಚಿಮ ಘಟ್ಟಗಳ ಕಡೆಗೆ ಹೋಗಿ ಅಲ್ಲಿರ್ತಕ್ಕಂಥ ಪರಿಸರದ ಸವಿಕೊಂಡು ಬರ್ಲಿಕ್ಕೆ 15 ದಿನನೋ 10 ದಿನ ಹೀಗೆ ಪ್ರವಾಸವನ್ನು ಕೈಗೊಂಡು ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನ ಕಣ್ತುಂಬಿಕೊಂಡು ಬರ್ತೇವೆ. ನಿಜಕ್ಕೂ ಈ ದಿನ ನಾವು ಇಲ್ಲಿ ಮುದ್ದೇಬಿಹಾಳದಲ್ಲಿ ಈ ಅರಣ್ಯ ಅಧಿಕಾರಿಗಳ ಪರಿಶ್ರಮ ಮತ್ತು ಇದಕ್ಕೆ ಇರ್ತಕ್ಕಂಥ ಸರ್ಕಾರ ಮತ್ತು ಸಚಿವರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಏನು ಕೆಲಸ ಮಾಡಿದ್ದಾರೆ, ನಿಜಕ್ಕೂ ಅವರಿಗೆ ಶ್ಲಾಘನೀಯ ಮತ್ತು ಅದ್ಭುತವಾದಂತ ಕೆಲಸ. ಈ ಮೂಲಕವಾಗಿ ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಜೊತೆಗೆ ನಾವು ಇಲ್ಲಿ ನಿಂತು ನೋಡಿದಾಗ ನನಗೆ ಎಲ್ಲಿ ದಾಂಡೇಲಿಯಲ್ಲಿ ನಿಂತಂಗ ಅನಿಸ್ತಾ ಇದೆ. ನನಗೆ ದಾಂಡೇಲಿ ನಿಲ್ತಕ್ಕಂಥ ಪರಿಸರವನ್ನ ನೋಡಿದಾಗ ಮೈ ಜುಮ್ ಅಂತ ಒಂದು ಪರಿಸರ ಅಲ್ಲಿ ಅದನ್ನ ನೈಸರ್ಗಿಕವಾಗಿ ಬಂದಂತಹದ್ದು.
ಆ ನಿಟ್ಟಿನಲ್ಲಿ ನಾವು ಸಹ ಪ್ರಯತ್ನ ಮಾಡಿದ್ರೆ ದಾಂಡೇಲಿಯನ್ನು ಮೀರಿಸುವಂತ ಕೆಲಸ ನಾವು ಮುದ್ದೇಬೇಳದಲ್ಲಿ ಮಾಡಬಹುದು ಅನ್ನೋ ಮಾತನ್ನ ನೀವೆಲ್ಲರೂ ನಡೆಸ್ತಾ ಇದ್ದೀರಿ. ಈ 4 ದಿಕ್ಕಿನಲ್ಲಿ ಈಗಾಗಲೇ ಆಲ್ಮಟ್ಟಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದವರು ಸ್ವಲ್ಪ ಅರಣ್ಯವನ್ನ ಮಾಡಿ ಅಲ್ಲಿ ಸ್ವಲ್ಪ ಮಾಡಿದ್ದಾರೆ. ಇಷ್ಟು ಅದ್ಭುತ ಇಲ್ಲ ಅದು. ಇವು 4 ದಿಕ್ಕಿನಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಸಿದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಸಹ ಈ ಮುದ್ದೇಬೇಳವನ್ನ ನಾವು ನೋಡ್ಬೇಕು. ಇಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಕಣ್ತುಂಬ ನೋಡಿ ಅದು ಮಾದರಿ ಆಗುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಿದ್ರಿ. ಅದಕ್ಕೆ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ತಮ್ಮೆಲ್ಲರ ಹೊಣೆ. ನಾವು ಸಹಿತ ಇದಕ್ಕೆ ಕೈ ಜೋಡಿಸ್ತೇವೆ. ಪ್ರತಿಯೊಬ್ಬ ನಾಗರಿಕನು ಸಹಿತ ಈ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಯಾಕಂದ್ರೆ ಈಗೆಲ್ಲ ಓಝೋನ್ಸ್ ಇದು ಆಗಿ ಪರಿಸರದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರೋದ್ರಿಂದ ಅದನ್ನು ಚಾಚು ತಪ್ಪದೆ ಪ್ರತಿಯೊಬ್ಬರು ಸಹಿತ ಮನೆಗೂ ಸಹಿತ ಮರಗಳನ್ನು ನೆಡುವಂತಹ ಕೆಲಸಗಳಾಗಬೇಕು. ಮತ್ತೆ ತಮ್ಮ ಜಮೀನಲ್ಲಿ ಇರ್ತಕ್ಕಂಥ ಬದುವಿನಲ್ಲಿಯೂ ಸಹಿತ ಸಾಕಷ್ಟು ಮರಗಳನ್ನು ನಡೆಸಿ ಈ ಒಂದು ಪರಿಸರವನ್ನ ಇನ್ನಷ್ಟು ಸುಂದರವಾಗಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ಹೇಳಿ 2 ಮಾತನಾಡಲು ಅವಕಾಶ ಕೊಡಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿಯೊಬ್ಬರ ದೈನಂದಿನ ಜೀವನದ ಭಾಗವಾಗಬೇಕು. ಪರಿಸರ ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧವಿದ್ದು ಮುಂದಿನ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನ ಬಿಟ್ಟುಕೊಡುವುದು ನಮ್ಮೆಲ್ಲರ ಸಂವಿಧಾನಾತ್ಮಕ ಮತ್ತು ನೈತಿಕ ಜವಾಬ್ದಾರಿ ಎಂದರು. ವಲಯ ಅರಣ್ಯಾಧಿಕಾರಿ ಗಿರೀಶ್ ಹುಲ್ಕುಡೆ, ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಸ್ವಾತಿ ಸಂಗೊಳ್ಳಿ ಮಾತನಾಡಿದರು. ವಿದ್ಯಾರ್ಥಿ ಶಾಂತಾನಂದ್ ಹಡಪದ್ ಪರಿಸರ ಜಾಗೃತಿ ಹಾಡನ್ನು ಹಾಡಿ ಗಮನ ಸೆಳೆದನು. ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್, ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾದ ವೀರೇಶ್ ಮಾಮನಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಎಸ್ ಸಾವಳಗಿ, ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿವಿ ಗೌಡರ್, ಉಪ ವಲಯ ಅರಣ್ಯಾಧಿಕಾರಿ ರಮೇಶ್ ಹಿಟ್ನಳ್ಳಿ, ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಂಬಾರ್, ದಲಾಯತ್ ಮಹಂತೇಶ್ ಹಚರೆಡ್ಡಿ, ವಿದ್ಯಾರ್ಥಿನಿ ಲಕ್ಷ್ಮೀ ಗಂಗೂರು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ನೂತನವಾಗಿ ನಿರ್ಮಾಣವಾಗುತ್ತಿರುವ ಟ್ರೀ ಪಾರ್ಕ್ ಅನ್ನ ನ್ಯಾಯಾಧೀಶರು ಹಾಗೂ ಎಲ್ಲ ಅತಿಥಿಗಳು ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಜಾಸ್ತಿ ಕಾಸ್ಟ್ ಆಗುತ್ತೆ ಸರ್. ಫೆನ್ಸಿಂಗ್ ಅದು ಅದೇನು ಫೆನ್ಸಿಂಗ್ ಬರ್ತದೆ ಟೈಮ್ ನಿಮಿಷ ಸರ್. ಅಲ್ಲಿ ಮುಂದೆ ಡ್ಯೂಟಿ ಪರ್ಟಿಕ್ಯುಲರ್ ಮಾಡೋದು ಬಿಟ್ಟು ಎಲ್ಲೋ ಬಂದೀವಿ ಅಂತ ಅನ್ಸ್ತದೆ. ಆ ರೀತಿ ಒಂದು ಉತ್ತಮವಾದ ವಾತಾವರಣವನ್ನ ಸರ್ಕಾರದ ಸಹಯೋಗದಲ್ಲಿ ಅರಣ್ಯ ಇಲಾಖೆಯವರು ಮಾಡಿದ್ದಕ್ಕಾಗಿ ತಮಗೆ ಪ್ರಪ್ರಥಮವಾಗಿ ಮುಂದೆ ಜನತೆಯ ಪರವಾಗಿ ತಮ್ಗೆಲ್ಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಈ ರೀತಿ ವಾತಾವರಣ ನೋಡ್ಲಿಕ್ಕೆ, ಅದನ್ನ ಅನುಭವಿಸ್ಲಿಕ್ಕೆ ದೂರದ ಒಂದು 25 ಕಿಲೋಮೀಟರ್ ಆಲ್ಮಟ್ಟಿಗೆ ಹೋಗ್ಬೇಕಾಯ್ತು. ಅದು ಎಲ್ಲ ವರ್ಗದ ಜನರಿಗೆ ಆಗುವುದಿಲ್ಲ. ಇಲ್ಲೇ ಆಗಿದ್ದರಿಂದ ಇಲ್ಲಿ ಮುದ್ದೇಬೇಳ ಸುತ್ತಮುತ್ತಲು ಇರತಕ್ಕಂತ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗಿದೆ, ಆಗ್ತದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ
ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಬಹುಶಃ ಕಳೆದ ಒಂದು ವರ್ಷದ ಹಿಂದೆ ಅರಣ್ಯ ಸಚಿವರಾದ ಗೌರವ ಶ್ರೀ ಈಶ್ವರ್ ಖಂಡ್ರೆ ಅವರು, ನಮ್ಮ ಕಾನೂನು ಮಂತ್ರಿಗಳಾದ ಶ್ರೀ HK ಪಾಟೀಲ್ ಸಾಹೇಬರು ಮತ್ತು ಜಲಸಂಪನ್ಮೂಲ ಇಲಾಖೆಯ ಮಂತ್ರಿಗಳಾದ ಶ್ರೀ MB ಪಾಟೀಲ್ರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಸಾಬೂನ್ ಮತ್ತು ಮಾರ್ಜ ಕಡಿಮೆ ಅಧ್ಯಕ್ಷರಾದ ಶ್ರೀ CS ನಾಡಗೌಡ ಅವರ ಒಂದು ಹಿತಾಸಕ್ತಿಯಿಂದ ಈ ಒಂದು ಟ್ರೀ ಗಾರ್ಡನ್ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಸರ್ಕಾರ ಈಗಾಗಲೇ ನಾನು ತಿಳಿದುಪಟ್ಟ ಹಾಗೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಈ ಟ್ರೀ ಗಾರ್ಡನ್ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಹೆಚ್ಚು ಸೌಕರ್ಯಗಳನ್ನ ಒದಗಿಸಿ ಸರ್ಕಾರದಿಂದ ಹೆಚ್ಚು ಅನುದಾನ ಪಡೀಲಿಕ್ಕೆ ತಮ್ಮ ಇಲಾಖೆ ಮಾನ್ಯ ಶಾಸಕರ ಜೊತೆ ಕೈ ಜೋಡಿಸಿ ಆ ಅನುದಾನವನ್ನ ಪಡಿಬೇಕು. ಇದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ. ಇಂಥ ಒಂದು ಪರಿಸರವನ್ನ ಈಗಾಗಲೇ ಸಾಹೇಬರು ಒಂದು ಪಕ್ಷಿಯ ಉದಾಹರಣೆ ಹೇಳಿದ್ರು. ಆ ಒಂದು ದಿಸೆಯಲ್ಲಿ ಆ ರೀತಿ ಆಗಬಾರದಂತ 1973ರಲ್ಲಿ ಸ್ವೀಡನ್ ದೇಶದಲ್ಲಿ ವಿಶ್ವ ಪರಿಸರ ಸಮ್ಮೇಳನದಲ್ಲಿ ಈ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಂತ ನಿರ್ಧಾರ ತೆಗೆದುಕೊಳ್ತು. ಪರಿಸರವನ್ನ ಹಾಳು ಮಾಡಬಾರ್ದು, ಪರಿಸರವನ್ನ ಉಳಿಸಬೇಕು. ಪರಿಸರ ಅಂದ್ರೆ ಸಾಹೇಬ್ರು ಹೇಳಿದಾಗೆ ಗಿಡ ಮರಗಳಷ್ಟೇ ಅಲ್ಲ, ಗಿಡ ಮರಗಳು ಬೆಳೆಸೋದಷ್ಟೇ ಅಲ್ಲ, ಪ್ರತಿಯೊಂದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಏನ ಅಂದ್ರೆ, ನಾವು ಇತಿಹಾಸವನ್ನ ನೋಡಿದಾಗ ಮೊದಲು ಭೂಮಿ ಸಹಿತ ಇರ್ಲಿಲ್ಲ. 6 ಮೀಟರ್ ಭೂಮಿ ನಿರ್ಮಾಣ ಆಗ್ಬೇಕಾದ್ರೆ 1 ಬಿಲಿಯನ್ ವರ್ಷಗಳು ಬೇಕಾದಂತೆ. 6 ಮೀಟರ್ ಭೂಮಿ, ಆ ಭೂಮಿ ಆದ್ಮೇಲೆ ಅದ್ರ ಮೇಲೆ ಮನುಷ್ಯ ಅದು ಹೇಗೆ ಮಂಗನಿಂದ ಮಂಗ ಯಾವ ರೀತಿ ಮಾನವನಾಗಿ ವಿಕಾಸವಂತ ನಂತರ ಅದೇ ರೀತಿ ಸಹಿತ ಪರಿಸರ ಸಹಿತ ಆ 6 ಮೀಟರ್ ಭೂಮಿಯ ಮೇಲೆ ಗಿಡ ಬಂತು, ಕಲ್ಲು ಬಂತು, ನೀರು ಬಂತು, ಮಂಗ ಬಂತು. ಹೀಗೆ ಮನುಷ್ಯ ಆ ಭೂಮಿಯ ಮೇಲೆ ಮಂಗನಿಂದ ಮಾನವನಾಗಿ ಪರಿಸರದ ಜೊತೆಗೆ ಯಾವ ರೀತಿ ವಿಕಾಸವನ್ನ ಹೊಂದಿದ್ದಾನೆ, ಅದೇ ರೀತಿ ಸಹಿತ ಇವತ್ತಿನ ದಿವಸ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಸಹಿತ ಪರಿಸರ. ಅದನ್ನ ನಾವು ಬಹಳ ಸ್ವಚ್ಛವಾಗಿ ಅನುಕೂಲತೆ ದೃಷ್ಟಿಯಿಂದ ಇಟ್ಟಾಗ ಮಾತ್ರ ನಮ್ಮ ಸಮಾಜ ಒಳ್ಳೆಯ ರೀತಿಯಲ್ಲಿ ಆಗ್ಲಿಕ್ಕೆ ಶಕ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನಾವು ನೋಡ್ತೀವಿ, ಬರೇ ಪರಿಸರ ಅಂದ್ರೆ ಗಿಡ ನೋಡ್ತೀವಿ, ಗಿಡ ಹಚ್ಚೋದಷ್ಟೇ ಕೆಲಸ ಅಲ್ಲ. ನಾವು ದಿನನಿತ್ಯ ನಾವು ವಾಸ ಮಾಡತಕ್ಕಂಥ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ಅದನ್ನ ಹೊಲಸನ್ನ ದೂರ ಇಟ್ಟಾಗ ಮಾತ್ರ ನಮ್ಮ ಆಮ್ಲಜನಕಾಗ್ಲಿ ಅಥವಾ ನಮ್ಗೆ ಸಿಗ್ತಕ್ಕಂಥ ವಾತಾವರಣ ಸರಿಯಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ, ಈ ವರ್ಷದ ವಿಶ್ವ ಪರಿಸರದ ದಿನದ ಘೋಷವಾಕ್ಯ ಅಂದ್ರೆ ವಿಶೇಷವಾಗಿ ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಪ್ರಕೃತಿಯಿಂದ ಪ್ರೇರಿತವಾಗಿದೆ ಅನ್ನುವ ಘೋಷವಾಕ್ಯ. ಇದರಡಿ ನಾವು ಒಳ್ಳೆಯ ಪರಿಸರವನ್ನ ನಿರ್ಮಾಣ ಮಾಡೋಣ, ಒಳ್ಳೆಯ ಪರಿಸರದಿಂದ ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪರಿಸರ ದಿನಾಚರಣೆ 1972 ವಿಶ್ವಸಂಸ್ಥೆ ಸಮ್ಮೇಳನ ಆಯ್ತು ಸ್ಟಾಕ್ಹೋಮ್ದಾಗ. ಅವತ್ತಿನ ದಿವಸ 150 ದೇಶಗಳು ಕೂಡಿಕೊಂಡಿದ್ದು. ಅವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆ ಮಾಡೋಣ ಅಂತ ಘೋಷಣೆ ಮಾಡ್ಕೊಂಡು 1973ರಿಂದ ಈ ವಿಶ್ವ ಪರಿಸರ ದಿನಾಚರಣೆ ಮಾಡ್ಕೊತ ಬರ್ತಾ ಇದ್ದಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಇಟ್ಕೊಂಡು ಎಲ್ಲಾ ಕಡೆ ಈ ಪರಿಸರ ದಿನಾಚರಣೆ ಮಾಡ್ಕೊಂತಾರೆ. ಈ ವರ್ಷಿನ ಥೀಮ್ ಏನಂದ್ರೆ ಸೇವ್ ಯುವರ್ ಕ್ಲೈಮೇಟ್, ಇನ್ಸ್ಪೈರ್ ಕ್ಲೈಮೇಟ್ ಅಂಡ್ ಇನ್ಸ್ಪೈರ್ ಅವರ್ ನೇಷನ್ ಅಂತ ಹೇಳಿ ಒಂದು ಇದು ಥೀಮ್ ಇಟ್ಕೊಂಡು ಈ ವರ್ಷ ಮಾಡ್ತಾ ಇದ್ದಾರೆ. ಈ ಪರಿಸರ ದಿನಾಚರಣೆ ಮಹತ್ವ ಅಂದ್ರೆ ನಾವು ಇಲ್ಲಿ ಈ ವರ್ಷ ನೋಡ್ತಾ ಇದ್ವಿ, ಬೇಸಿಗೆ ಜಾಸ್ತಿ ಆಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ, ಈ ಎಲ್ಲ ಮತ್ತು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ. ಪರಿಸರ ಅಂದ್ರೆ ಗಿಡ ಉಳಿಸೋದು ಅಷ್ಟೇ ಅಲ್ಲ, ಪರಿಸರ ಅಂದ್ರೆ ನಮ್ ಸುತ್ತಮುತ್ತಲ ವಾತಾವರಣ, ಪ್ಲಾಸ್ಟಿಕ್ ಆಗ್ಲಿ ಇಂತಹ ವಾತಾವರಣ ಎಲ್ಲ ಒಂದು ಸ್ವಚ್ಛಗೊಳಿಸಿ ಮಾಡುವ ಒಂದು ಅವೇರ್ನೆಸ್ಗೋಸ್ಕರ ಇದನ್ನ ಪರಿಸರ ದಿನಾಚರಣೆ ಹಚ್ಕೊಂತ ಇದ್ದಾರೆ. ಈಗ ಸ್ವಾತಿ ವಿದ್ಯಾರ್ಥಿ ಹೇಳಿದ್ರು, ಇವತ್ತೊಂದ್ ದಿವಸ ಪರಿಸರ ದಿನಾಚರಣೆ ಮಾಡಿ ಬಿಡೋದಲ್ಲ, ಇದು
ನಿರಂತರವಾಗಿ ಆಗ್ಬೇಕು. ನಿರಂತರವಾಗಿ ನಾವು ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಂಡು ಪರಿಸರ ಇದ್ರೆ ನಾವು ಇರ್ತೀವಿ, ಮಳೆ ಬರ್ತೈತಿ, ಬೆಳೆ ಬರ್ತೈತಿ ಅಂತ ಹೇಳಿ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಸರ್ಕಾರಗಳು ಹೊಣೆ ಹೊತ್ತಿ ಇದನ್ನ ದಿನಾಚರಣೆ ಮಾಡ್ತಾ ಇದ್ದಾರೆ. ನಾ ಇವತ್ತಿನ ದಿವಸ ನಾ ಜನರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ಈಗ ಈ ವರ್ಷ ಜಾಸ್ತಿ ನಾವು ನೋಡಿದೆವು, ಇದು ಬೇಸಿಗೆ ಜಾಸ್ತಿ ಇರೋದ್ರಿಂದ ನಾವು ರೋಡ್ ಸೈಡ್ ರಸ್ತೆ ಬದಿ ಗಿಡಗಳು ನೆಟ್ಟಿದ್ದೆವು. ಅಲ್ಲಿ ಬೆಂಕಿ ಹಾಕ್ತಾ ಇದ್ರು. ಆ ಜನರ ಬಗ್ಗೆ ಅವೇರ್ನೆಸ್ ಮೂಡಿಸಿದೆವು. ಹಂಗೆ ಅವ್ರಿಗೆ ಆ ಬೆಂಕಿ ಹಾಕಿದಕ್ಕೆ ನಾವು ಪನಿಷ್ಮೆಂಟ್ ಮಾಡಿದೆವು, ಕೆಲವೊಂದು ಕೇಸ್ ಹಾಕಿ ಅವ್ರಿಗೆ ಪನಿಷ್ಮೆಂಟ್ ಮಾಡಿದೆವು. ಹಾಗೆ ನಾವು ಕಳಕಳಿಯಿಂದ ಇವತ್ತು ನಾ ಪರಿಸರ ದಿನಾಚರಣೆ ನಿಮಿತ್ತ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ಗಿಡ ಹಾಳು ಮಾಡ್ಬೇಡ್ರಿ, ಆದಷ್ಟು ನಮ್ ಜೊತೆ ಕೈ ಜೋಡಿಸ್ರಿ, ಈ ಪರಿಸರವನ್ನು ಬೆಳೆಸೋಣ, ಮುಂದಿನ ಪೀಳಿಗೆ ಉಳಿಸೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. I am very grateful and thankful to attend this one because we actually everyone already told everything about this environment. I want to tell a small story and short one story about this environment. Once a teacher asked their class students, what would you do when only one tree is present on the earth? So one of the students stood up and told, I would sit on its shade and I would take its coolness. And another one said, no, what I will do means I will protect it. I will not leave it cut off. Means he told that he will only protect that one tree. And among them, one of the students stood up and told, no sir, I will collect the seeds or whatever that fruits fall down and I will plant them everywhere where I get the space, and I will plant more and more and save trees. Not only that one tree, I will save all the trees and I will try to save this earth. So this is what matters. Only it is not limited to enjoy the environment or enjoy the nature. We want to save that. So if we save it, or if we save for our future, the earth will not destroy. So by this I would like to say that not only on the environment day of 5th June we would save this environment or talk about this environment, but also what the small whatever this our fires forest department is trying, we have to save it, not for the limited day but for all the futures. More than people are not aware of this whatever park is done here. Only the rumors spread that one park is being developed here in Mudebihar. We would not go for the further 25 kilometers there in Almaty or something. We will enjoy this, but they are thinking only we will enjoy that. What I told the story, they are thinking about enjoying. They are not thinking about the awareness or saving. So by this environment, we would also convince them that we should not only enjoy this environment but also save this. More than people will come, and what they will do, they will pick some flowers, fruits, destroy it. How the people are doing means they will not protect it. They will only enjoy it. They want to pick that and put for the snap. The now trending one is they will take it, hold on their hands or something, they will destroy and to put it for their snap. That is not limited for this. So what I want to convince from this is we should save the environment, not only feel the environment. Thank you for one and all who has gave me the opportunity to talk in front of all of you. Thank you so much. ಮನುಜ ಎಲ್ಲಾರು ಕೂಡಿ ಪರಿಸರವನ್ನ ಮರವನ್ನ ಪರಿಸರಕಾರರ ತೆಗೆದು ಬರುತ್ತಾನವರುಣ. ಕೈ ಮುಗಿದು ಹೇಳುತ್ತೀನಿ ಕಡಿಗಾಡ ಮನುಜ ನೀನು ಮರವನ್ನ, ಕಡದರ ಮರವನ್ನ ಕಣ ತುಂಬ ನೋಡುತ್ತಿದ್ದಿ ನೀನು ಬರವನ್ನ. ಕೈ ಮುಗಿದು ಹೇಳುತ್ತೀನಿ ಕಡಿಗಾಡ ಮನುಜ ನೀನು ಮರವನ್ನ, ಕಡದರ ಮರವನ್ನ ಕಣ ತುಂಬ ನೋಡುತ್ತಿದ್ದಿ ನೀನು ಬರವನ್ನ. ಮಾತು ಹರದ ಮನುಜ ಮರುವನ್ನ, ಹೇಳಿದ ಮಾತು ಹರಬ್ಯಾಡ ಮನುಜ ಮರುವನ್ನ. ನೆನಪನ್ನ ಹಸಿರಿಂದ ಉಸಿರು ಅನ್ನೋದು ಉಳಿಸೋಣ ನಾವಿನ್ನ. ಕಾಯ್ಬೇಕು ಮನುಜ ಎಲ್ಲಾರು ಕೂಡಿ ಪರಿಸರವನ್ನ, ಪರಿಸರ ಕಾದರ ಜಗಳದು ಬರುತ್ತಾನವರುಣ. ಪರಿಸರ ನಾಶದಿಂದ ಕಾಣಕತ್ತೇವೆ ನಾವು ಈಗ ಬರವನ್ನ, ಬರ ಪೀಡಿತರಿಂದ ಸಾವಿರಾರು ರೈತರ ಬಿದ್ದು ಹೋಗ್ಯಾವಯಾಣ. ಪರಿಸರ ನಾಶದಿಂದ ಕಾಣಕತ್ತೀವಿ ನಾವು ಈಗ ಬರವನ್ನ,
ಬರ ಪೀಡಿತದಿಂದ ಸಾವಿರಾರು ರೈತರ ಬಿದ್ದ ಹೋಗ್ಯವ್ಯಾಣ. ನಾವೆಲ್ಲ ಒಂದಾಗಿ ಪರಿಸರವನ್ನ ಉಳಿಸೋಣ. ನಾವೆಲ್ಲ ಒಂದಾಗಿ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಕಾಡಿಂದ ನಾಡು ಅನ್ನೋದು ಜಗತ್ತಿಗೆ ತೋರಿಸೋಣ. ಕಾಯ್ಬೇಕು ಮನುಷ್ಯ ಎಲ್ಲಾರು ಕೂಡಿ ಪರಿಸರವನ್ನ. ಪರಿಸರ ಕಾದರ ತೆರೆದು ಬರುತ್ತಾನ ವರುಣ. ಕುಡಿಯಾಕ ನೀರಿಲ್ದೆ ಪ್ರಾಣಿ ಪಕ್ಷಿಗಳು ಸಾಯ್ತಾವ್ರಿ ದಿನ ದಿನ. ನಮ್ಮ ಆಸೆಗಾಗಿ ಮಾಡಾಕತ್ತೀವಿ ನಾವು ಪ್ರಾಣಿ ಹಾನಿಯನ್ನ. ಕುಡಿಯಾಕ ನೀರಿಲ್ದೆ ಪ್ರಾಣಿ ಪಕ್ಷಿಗಳು ಸಾಯ್ತಾವ್ರಿ ದಿನ ದಿನ. ನಮ್ಮ ಆಸೆಗಾಗಿ ಮಾಡಾಕತ್ತೀವಿ ನಾವು ಪ್ರಾಣಿ ಹಾನಿಯನ್ನ. ಎಲ್ಲಾರು ಗಳಿಸಬಹುದ್ರಿ ಕೋಟಿ ಕೋಟಿ ಹಣವನ್ನ. ಎಲ್ಲಾರು ಗಳಿಸಬಹುದ್ರಿ ಕೋಟಿ ಕೋಟಿ ಹಣವನ್ನ. ರೊಕ್ಕನ ಮಳಿ ಬರದೆ ಹೋದರ ತಿಂತೀವಿ ಕೇಳ್ರಿ ನಾವು ಮಣ್ಣ. ಕಾಯ್ಬೇಕು ಮನುಷ್ಯ ಎಲ್ಲಾರು ಕೂಡಿ ಪರಿಸರವನ್ನ, ಮರವನ್ನ. ಪರಿಸರ ಕಾದರ ತೆರೆದು ಬರುತ್ತಾನ ವರುಣ. ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.